ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ. ಈ ವಿಡಿಯೋ ಬಂದುಬಿಟ್ಟು ನಾನು ಮೊದಲೇ ಹಾಕಬೇಕಿತ್ತು, ಆಗಲೇ 2 ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಅದಕ್ಕಿಂತ ಮೊದಲು ಬರಬೇಕಿತ್ತು ಈ ವಿಡಿಯೋ, ಯಾಕಂದರೆ ಇದು ಮೊದಲೇ ತೆಗೆದಿದ್ದು ವಿಡಿಯೋ ಆಗಿತ್ತು. ಬಟ್ ಅದೆರಡನ್ನು ಫಸ್ಟೇ ಹಾಕಿಬಿಟ್ಟಿದ್ದೀನಿ. ಇದನ್ನ ಇವಾಗ ಹಾಕ್ತಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಕಾರಣ ಇಷ್ಟೇ, ಈ ವಿಡಿಯೋಸ್ ಎಲ್ಲ ಸುಷ್ಮನ್ ಮೊಬೈಲಲ್ಲಿತ್ತು. ಹಾಗಾಗಿ ನನಗೆ ಅದನ್ನು ನನ್ನ ಮೊಬೈಲ್ಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಮರ್ತೋಗ್ಬಿಡ್ತು. ಆಮೇಲೆ ಅವಳು ಊರಿಗೆ ಹೋದ್ಮೇಲೆ ಅಲ್ಲಿ ಫುಲ್ ಫಂಕ್ಷನ್ ಅಂತ ಅದರಲ್ಲೇ ಬ್ಯುಸಿ ಆಗಿಬಿಟ್ಲು. ಸೊ ಹಾಗಾಗಿ ಅವಳು ಕಳಿಸೋದು ಲೇಟ್ ಆಯಿತು. ಹಾಗಾಗಿ ವಿಡಿಯೋನೂ ಕೂಡ ಲೇಟಾಗಿ ಬಂತು. ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಕಂಟಿನ್ಯೂಸ್ ಸ್ಟುಡಿಯೋ ಬಂದುಬಿಟ್ಟು ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಆಗುತ್ತೆ. ಸ್ವಲ್ಪ ಅಂದರೆ ಸುಮಾರಾಗಿ ಹತ್ರನೇ ಆಗುತ್ತೆ. ಬಟ್ ನಾನಿನ್ನೂ ಹೋಗಲಿಲ್ಲ. ನನ್ನ ತಮ್ಮ ಮೇ ಬಿ ಇದು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಏನೋ ಹೋಗ್ತಿರೋದು. ಎಲ್ಲರೂ ಹೋಗಿದ್ದಾರೆ, ನನಗೇನೋ ಗೊತ್ತಿಲ್ಲ, ಹೋಗಬೇಕು ಅಂತ ಅನಿಸಿಲ್ಲ. ಸೊ ಹಾಗಾಗಿ ಇನ್ನೂ ಹೋಗಲಿಲ್ಲ. ಸುಷ್ಮಾ ಅವಳಿಗೆ ನೋಡ್ಬೇಕಂತ ಆಸೆ ಇತ್ತು. ಸೊ ಹಾಗಾಗಿ ಅವರಿಬ್ಬರೇ ಹೋಗಿ ಬಂದರು. ನಮ್ಮ ಮನೇಲಿ ಏನೋ ಕೆಲಸ ಇತ್ತು ಅನ್ಸುತ್ತೆ. ಸೊ ಹಾಗಾಗಿ ನಾನು ಮನೇಲೇ ಉಳ್ಕೊಂಡೆ. ಪ್ರೀತಿಯ ಊರ ನಾಯಕಿಯೇ, ಮುತ್ತಿನ ತೇರ ದೇವತೆ, ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ. ಉಸಿರಿರುವವರೆಗೂ ನಾ ಪೂಜಿಸುವೆ. ಈ ಆಸೆಗೆ ಏನಂತೀಯ, ನನ್ನ ಭಾಷೆಗೆ ಹೂವಂತೀಯ. ಕುಹು ಕುಹು ಕೋಗಿಲೆ ಕೂಗಿದೆ ಯಾಕಂತೀಯ, ನಿನ್ನ ಕೇಳಿದೆ ಏನಂತೀಯ. ಸಾಮಾನು ತಗೊಂಡಿದ್ದೀರಿ ವಿಡಿಯೋ ಮಾಡ್ಬೋದಲ್ಲ? ಪುನೀತ್ ರಾಜ್ಕುಮಾರ್ ಅಲ್ಲ, ಅಲ್ಲಿ ಹೋಗ್ಬೋದಲ್ಲ ಅಲ್ಲ ಆ ಕಡೆ ಇದ್ದಲ್ಲ, ಹಿಂಗೆ ಜಾಗ ಇದೆಯಲ್ಲ. ಪ್ರೀತಿ ನೀ ಹುಟ್ಟೋದೆಲ್ಲಿ, ನಿನ್ನ ಆತವರೂರಲ್ಲಿ ನಿನ್ಗೆ ತಾಯಿ ತಂದೆ ಯಾರು ನೀ ಹೇಳೆಯ. ನಿನಗಿಂತಲೂ ರುಚಿ ಯಾವುದು, ನೀನಿದ್ದ
ನೀನಿದ್ದರೆ ಬೇರೆ ಬೇಕೆನಿಸದು. ಪ್ರೀತಿ ನಿಂಗಿಷ್ಟ ಯಾರು ನಿನ್ನ ಕೈಗೊಂಬೆ ಬರುವೆವರ ಆಸೆಯ ತುಂಬ ನೀ ಹರಿಯುವೆ. ನಿನ್ನ ಸ್ನೇಹವೇ ಬಲು ಸುಂದರ, ನೀನಿದ್ದರೆ ಸುಖ ಸಾಗರ. ಕನಸು ಇದು ನನಸು ಇದು, ನನ್ನಿದೆಯಲ್ಲಿ ಬಂದ ಮೊದಲ ಸಿಂಚನ. ನಾನಿನ್ನಲಿ ನೀ ನನ್ನಲಿ ಅಂದುಕೊಂಡರೆ ಎಂಥ ರೋಮಾಂಚನ. ಅಂತರಂಗದ ಆಹ್ವಾನವೇ ಹೃದಯ ಮೀಟುವ ಶೋಭಾ ಆರಂಭವು. ಪ್ರೀತಿ ಜನಿಸುವ ಆ ಗರ್ಭಗೆ ಕಣ್ಣ ಭಾಷೆಯು ಎಂತ ಆಲಾದವು. ಕನಸು ಇದು ನನಸು ಇದು, ನನ್ನಿದೆಯಲ್ಲಿ ಬಂದ ಮೊದಲ ಸಿಂಚನ. ಗಸ್ತು ಹೊಡೆವ ಚಂದ್ರ ಬಂದ ಕೇಳೋಕೆ ಮಾಮೂಲು ಕೊಟ್ಟ
ಕೊಟ್ಟು ಕಳಿಸೋಣ ಒಂದು ಕವಿತೆಯ ಸಾಲು ನಿನ್ನಾಸೆಯು. ಹೋಪ್ ನಿಮಗೆ ವಿಡಿಯೋ ಬೋರ್ ಆಗಿರಲ್ಲ ಎಲ್ಲೂ. ಸೊ ನಾನು ಎಲ್ಲೂ ಅಂದರೆ ತುಂಬ ವೀಡಿಯೋಸನ್ನು ಸ್ಕಿಪ್ ಮಾಡಲಿಲ್ಲ, ಆ್ಯಸ್ ಇಟ್ ಈಸ್ ಹೆಂಗಿದೆ ಹಾಗೆ ಹಾಕಿದ್ದೀನಿ. ಬಟ್ ವಾಯ್ಸ್ ಓವರ್ ಮಾತ್ರ ಮ್ಯೂಟ್ ಮಾಡಿದ್ದೀನಿ, ಯಾಕಂದರೆ ಅಲ್ಲಿ ಫುಲ್ ಜನ ಎಲ್ಲ ಕಚ ಕಚ ಅಂತ ಮಾತಾಡ್ತಿದ್ರು. ಸೊ ಹಾಗಾಗಿ ತುಂಬ ಡಿಸ್ಟರ್ಬೆನ್ಸ್ ಅಂತ ವಾಯ್ಸ್ ಓವರ್ ಕೊಟ್ಟಿಲ್ಲ, ಮ್ಯೂಸಿಕ್ ಹಾಕಿದ್ದೀನಿ. ಸೊ ಇದು ಬಂದು ನೆಕ್ಸ್ಟ್ ಡೇ ನಾನು ನನ್ನ ಗಂಡ, ನನ್ನ ತಮ್ಮನ ಹೆಂಡತಿ, ನಾವು 4 ಜನ ಚಂದನ ಮನೆಗೆ ಹೋಗಿದ್ವಿ. ಅಂದರೆ ಅವಳು ಹೊಸದಾಗಿ ಅವ್ರು ರೂಮ್ ಮಾಡಿದ್ದಾರೆ. ಸೊ ಹಾಗಾಗಿ ಕಾಲೇಜ್ ಮುಗೀತು, ಇನ್ನೇನು ಆಫೀಸ್ ಸ್ಟಾರ್ಟ್ ಆಗಿದೆ ಅವಳಿಗೂ. ಸೊ ಹಾಗಾಗಿ ಅವಳ ರೂಮ್ಮೇಟ್ ಅಂದರೆ ಹಾಸ್ಟೆಲ್ ಮೇಟ್ ಆಗಿದ್ದಳು, ಇವಾಗ ಅವಳ ರೂಮ್ಮೇಟ್ ಇಬ್ಬರು ಸೇರಿ ರೂಮ್ ಮಾಡಿದರು. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಐಟಮ್ಸು ಕೊಡೋದಿತ್ತು. ಹಾಗೆ ಒಂದು ಸಲ ಹೊಸ ರೂಮ್ ಅಲ್ವಾ, ಇನ್ನೂ ಸೆಟಪ್ ಏನು ಮಾಡಿರಲಿಲ್ಲ, ಹಾಗೆ ನೋಡ್ಕೊಂಡು ಬರುವ ಅಂತೇಳ್ಬಿಟ್ಟು ತಮ್ಮ ಬಂದಿದ್ನಲ್ಲ, ನಾವಾದರೂ ಹೋಗ್ತಿರ್ಬೋದು, ಅವ್ರು ಮತ್ತು ಊರಿಗೆ ಹೋಗ್ತಾರಲ್ಲ. ಸೊ ಹಾಗಾಗಿ ಎಲ್ಲರ ಜೊತೆಗೆ ಹೋಗಿ ಬಂದ್ವಿ. ತಂಗಿ ಮನೆಗೆ ಹೋಗ್ಬೇಕಂತಿದ್ದೆ, ತಿಂಡಿ ನಾವಂತೂ ತೊಗೊಂಡೋಗ್ತಿದ್ವಿ. ಅವಳು ಬೇರೆ ಫೋನ್ ಮಾಡಿ ತಿಂಡಿ ತೊಗೊಬನ್ನಿ, ಮಿಸ್ ಮಾಡಬೇಡಿ ಅಂತ ಹೇಳಿದ್ಲು. ನಾವು ಮಾತಾಡ್ಕೊಂಡು ಬಂದ್ವಿ. ಸುಮಾರು ಮುಂದೆ ಬಂದಮೇಲೆ ಆಮೇಲೆ ನೆನಪಾಯಿತು ಏನೂ ತೊಗೊಂಡಿಲ್ವಲ್ಲ ಅಂತ. ಆಮೇಲೆ ಹುಡ್ಲಿಕ್ಕೆ ಶುರು ಮಾಡಿದ್ವಿ. ಎಲ್ಲ ಸಣ್ಣ ಪುಟ್ಟ ಬೇಕರಿಗಳಿದ್ವು, ಅಲ್ಲೇನು ಜಾಸ್ತಿ ಸ್ನ್ಯಾಕ್ಸ್ ಐಟಮ್ಸ್ ಅಂತ ಅಷ್ಟೇನಿರಲಿಲ್ಲ. ಕೇಕ್ಸು ಅಂಥವೇ ಇದ್ವು. ಕೇಕ್ಸ್ ಬಿಟ್ಟರೆ ಕುಕ್ಕೀಸು ಇರಲಿಲ್ಲ, ಬಿಸ್ಕೆಟ್ಸ್ ಅಂಥದ್ದೇನೂ ಇಲ್ಲ. ಕೇಕ್ ಬಿಟ್ಟರೆ ಲೇಸ್ ಪ್ಯಾಕೆಟ್ಸ್ ಅಷ್ಟೇ ಇತ್ತು. ಸೊ ಹಾಗಾಗಿ ಮತ್ತೆ ಇನ್ನೂ ಮುಂದೆ ಸಿಗುತ್ತೆ ಅಂತ ಹೋದ್ವಿ. ಯಾವುದು ದೊಡ್ಡ ಬೇಕ್ರಿ ಆ ಥರದ್ದೇನು ಸಿಕ್ಕಿಲ್ಲ. ಆಮೇಲೆ ಸ್ಟಾರ್ ಮಾರ್ಟ್ ಸಿಕ್ತು. ಸೊ ಇಲ್ಲೇ ಏನಾದರೂ ತೊಗೊಂಡು ಹೋಗುವ ಅಂತ ಇಲ್ಲೇ ನಿಲ್ಲಿಸಿದ್ವಿ. ಇಲ್ಲಿ ದಿನಸಿ ಐಟಮ್ಸ್ ಎಲ್ಲ ತುಂಬ ಇದೆ, ಬಟ್ ಸ್ನ್ಯಾಕ್ಸು ತಿಂಡಿ ಅಂತ ಬಂದರೆ ಜಾಸ್ತಿ ಬಿಸ್ಕೆಟ್ಸ್ ಇದೆ. ಬಿಸ್ಕೆಟ್ ಪ್ಯಾಕೆಟ್ಸ್ ಎಲ್ಲ ವೆರೈಟೀಸ್ ಇತ್ತು. ಸೊ ಅದರಲ್ಲಿ 1-2-3 ಥರದ್ದೆಲ್ಲ ಬಿಸ್ಕೆಟ್ಸು, ಕುಕ್ಕೀಸು, ಆಮೇಲೆ 1-2 ಲೇಸ್ ಪ್ಯಾಕೆಟ್ಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿ ಆಮೇಲೆ ಅವಳ ರೂಮ್ ಹತ್ರ ಹೋದ್ಮೇಲೆ ಅಲ್ಲೊಂದು ಬೇಕ್ರಿ ಸಿಕ್ತು. ಸೊ ಅಲ್ಲಿ ಹನಿ ಕೇಕ್ ತೊಗೊಂಡು ಜನ ಎಷ್ಟಿದ್ರು ಅಷ್ಟು ಜನಕ್ಕೆ ಮಾತ್ರ ಐಸ್ ಕ್ರೀಮ್ ತೊಗೊಂಡು ಹೋದ್ವಿ, ಯಾಕಂದರೆ ಅಲ್ಲಿ ಫ್ರಿಜ್ ಇರಲಿಲ್ಲ. ಸೊ ಹಾಗಾಗಿ ಇಟ್ಕೊಂಡು ತಿನ್ನಲಿಕ್ಕೂ ಆಗೋಲ್ಲ, ಅದಕ್ಕೆ ತಿಂಡಿ ಮಾತ್ರ ತೊಗೊಂಡಿದ್ವಿ. ಹಣ್ಣೊಂದು ತೊಗೋಬೇಕಂತಿದ್ದೆ, ಬಟ್ ಅದೊಂದು ಮಿಸ್ ಆಗೋಯಿತು. ಅದು ನನ್ನ ಮನೆಯಿಂದನೇ ತೊಗೊಂಡು ಬರಬೇಕಿತ್ತು. ಸೊ ಆಮೇಲೆ ನನಗೆ ಮರ್ತೆ ಹೋಯಿತು, ಇನ್ನೇನು ಮಾಡೋದು. ನೆಕ್ಸ್ಟ್ ವೀಕ್ ಆ್ಯಕ್ಚುಲಿ ಅವಳ ಮನೆಗೆ ಬಂದಾಗ ನಾನು ಕೊಟ್ಟು ಕಳಿಸಿದ್ದೆ. ಕಾಲ್ಗೆಚ್ಚೆನಾದದಲ್ಲಿ ನನ್ನ ಗುಂಡಿಗೆ ಕೂಡು ಇದೆ, ಕೈ ಬಳೆ ಸತ್ತಿನಲ್ಲಿ ನನ್ನ ಆಸೆಯ ಬುತ್ತಿದೆ. ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ, ನೀನಿಟ್ಟ ಕಾಡಿಗೆಯಲ್ಲಿಯೋ ನಾನಿಟ್ಟೆ ಪ್ರೀತಿಯ ಬಳ್ಳಿ. ನನ್ನ ಬಣ್ಣದ ಮನಸ್ಸಿನಲ್ಲಿ ನಿನ್ನ ಚಿತ್ರವ ಕೆತ್ತಿಸುವೆ. ಯಾರೂ ಇಲ್ಲದ ಆ ಊರಲ್ಲಿ ನಾನೇ ನಿನ್ನವನಾಗಿರುವೆ. ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಗಮ್ಮಂತಿಯೇ. ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಗಮ್ಮಂತಿಯೇ. ಮಲ್ಲಿಗೆ ಫೈನಲಿ ಬಂದ್ವಿ. ನನ್ನ ತಂಗಿರೋ ಮಾತ್ರ ನನ್ನ ತಂಗಿ ನೋಡಿ ಆಲ್ರೆಡಿ ಪಾಪ ಅಲ್ಲಿ ಬಂದು ನಿಂತ್ಕೊಂಡಿದ್ಲು. ನಾವು ಫಸ್ಟ್ ಟೈಮ್ ಬಂದಿರೋದೆಲ್ಲ ಗೊತ್ತಾಗಲ್ಲ ಅಂತ. ಬಟ್ ನನ್ನ ಗಂಡಂಗೆ ಅದು ರೂಟೆಲ್ಲ ಗೊತ್ತಿತ್ತು, ಬಟ್ ಎಲ್ಲಿ ರೂಮ್ ಅಂತ ಎಕ್ಸಾಕ್ಟಾಗಿ ಗೊತ್ತಿರಲಿಲ್ಲ ಅಷ್ಟೇ. ಅವಳಿಗೆ ಖುಷಿ ನೋಡಿ ನಾವು ಅವಳ ರೂಮಿಗೆ ಬಂದುಬಿಟ್ಟಿದ್ದೀವಿ ಅಂತ. ಅದು ಬೇರೆ ಫಸ್ಟ್ ಟೈಮ್ ಅಲ್ವಾ, ಅವಳಿಗೂ ಫುಲ್ ಎಕ್ಸೈಟ್ಮೆಂಟು. ಇದೇ ನೋಡಿ ಅವಳ ರೂಮು. ನಾವೆಲ್ಲ ಐಟಮ್ಸ್ ಎಲ್ಲ ಇತ್ತು ಸುಮಾರು, ಅವೆಲ್ಲ ತೊಗೊಂಡು ಬರ್ತಿದ್ವಿ. ಮತ್ತು ಅವಳ ರೂಮಿಗಿನ್ನ ಸೆಟ್ಟಾಗಿ 2 ದಿನ ಅಂದರೆ ಶಿಫ್ಟಾಗಿ 2 ದಿನ ಆಗಿತ್ತು ಅಷ್ಟೇ. ರೂಮೆಲ್ಲ ಏನೂ ಅಷ್ಟಾಗಿ ಏನು ಸೆಟ್ ಮಾಡಲಿಲ್ಲ. ಮತ್ತು ಇದೇನಿದು
ಎಷ್ಟು ಒಂದೇನು ಗಜಿಬಿಜಿಯಾಗಿ ಇಟ್ಕೊಂಡಿದ್ದಾರೆ ಅಂದ್ಕೊಬಿಡಿ ಪಾಪ. ಅಂದ್ರೂ ನಾವು ಬರ್ತೀವಿ ಅಂತ ಅಷ್ಟಾದರೂ ಇಟ್ಕೊಂಡಿದ್ರಂತೆ ಅವರು. ಅದಕ್ಕಿಂತ ಮೊದಲು ಫುಲ್ ಹರಡಿತ್ತಂತೆ ರೂಮೆಲ್ಲ. ಅಂದರೆ ಇವಾಗ ತಾನೇ ಹಾಸ್ಟೆಲಿಂದ ಎಲ್ಲ ಐಟಮ್ಸ್ನು ತಂದುಬಿಟ್ಟು ಇನ್ನೂ ರೂಮ್ ಸೆಟ್ ಮಾಡೋದ್ರಲ್ಲ ಇದ್ರು ಪಾಪ. ಎಲ್ಲ ಅಲ್ಲಲ್ಲೇ ಇಟ್ಕೊಂಡು ಇದ್ದರು. ನಾವು ಹೋಗಬೇಕಾದ್ರೆ ನೆಕ್ಸ್ಟ್ ಟೈಮ್ ಹೋಗ್ತೀನಲ್ಲ ಡೆಫಿನೆಟ್ಲಿ ನಾನಂತೂ ವಿಡಿಯೋ ಶೇರ್ ಮಾಡ್ತೀನಿ, ಆವಾಗ ತೋರಿಸ್ತೀನಿ ಬಿಫೋರ್ ಆಫ್ಟರ್ ಹೆಂಗಿತ್ತಂದ್ರೆ. ಅಂದರೆ ಇದು ಬಿಫೋರ್ ವಿಡಿಯೋ, ಆಫ್ಟರ್ ವಿಡಿಯೋ ಆಮೇಲೆ ತೋರಿಸ್ತೀನಿ ಇನ್ನು ಯಾವತ್ತಾದರೂ ಹೋದರೆ. ಹೊಸ ವಾಷಿಂಗ್ ಮಿಷಿನ್ ಬಂದಿತ್ತು, ಅದ್ರ ಡಬ್ಬ ಎಲ್ಲ ಅಲ್ಲೇ ಇದೆ. ಅದು ಇನ್ನೂ ಪಾಪ ತೆಗ್ದಿಲ್ಲೂ ಎಸ್ದಿರಲಿಲ್ಲ, ಬಂದಿದ್ದಷ್ಟೇ. ಸೊ ಹಾಗಾಗಿ ಎಲ್ಲ ಅಲ್ಲಲ್ಲೇ ಇದೆ. ಅದಕ್ಕೆ ನಾನು ರೂಮೆಲ್ಲ ಏನೂ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಹಂಗೆ ಹೋದ್ವಿ, ಸ್ವಲ್ಪ ಹೊತ್ತಿದ್ವಿ. ನಾವೇನು ಜಾಸ್ತಿ ಹೊತ್ತಿರಲಿಲ್ಲ. ನಾವು ಹೋಗಿದ್ದೆ ಲೇಟಾಗಿ ಹೋಗಿತ್ತು. ಸೊ ಹೋಗಿದ್ದು ಕೂತ್ಕೊಂಡಿದ್ದು. ಪಾಪ ಕಾಫಿ ಮಾಡಬೇಕಂತ ಹಾಲೆಲ್ಲ ತಂದಿಟ್ಟಿದ್ರು. ನಾವೇನು ಬೇಡ ಅಂತ ಹೇಳಿದ್ವಿ, ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ವಲ್ಲ. ಮತ್ತು ಪಾಪ ಅವಳು ರೂಮ್ಮೇಟ್ಗೂ ಫಸ್ಟ್ ಟೈಮ್ ಅಲ್ವ ನಾವೆಲ್ಲ ಹೋಗಿದ್ದು. ಅದಕ್ಕೆ ಅವಳಿಗೂ ಏನೋ ಮುಜುಗರ ಅನಿಸ್ತಿತ್ತೇನೋ, ಅದಕ್ಕೆ ನಾವು ಜಾಸ್ತಿ ಹೊತ್ತೆಲ್ಲ ಇರಲಿಲ್ಲ. ಇನ್ಮೇಲೆ ಪರಿಚಯ ಆಗಬೇಕಷ್ಟೇ. ಇನ್ಮೇಲೆ ಹೋದರೆ ನಾನು ಒಬ್ಬಳೇ ಹೋಗ್ತೀನಿ. ಮೇ ಬಿ ಅಮ್ಮ ಯಾರಾದರೂ ಬಂದರೆ ಅವ್ರನ್ನೂ ಕರ್ಕೊಂಡು ಹೋಗಬೇಕು. ಒಂದು ಸಲ ಮಗಳ ಮನೆ ನೋಡಬೇಕಲ್ವ. ಆಮೇಲೆ ಸ್ವಲ್ಪ ಹೊತ್ತಿದ್ವಿ ಮತ್ತು ವಾಪಸ್ ಮನೆಗೆ ಬಂದ್ವಿ. ನಮ್ಮ ಸುಷ್ಮಂಗೆ ಚಾಟ್ಸ್ ತಿನ್ನಬೇಕು ಅಂತಿದ್ಲು, ಅಲ್ಲಿಂದನೂ ಹೇಳ್ತಾ ಬಂದ್ಲು. ಹಂಗಾಗಿ ಇಲ್ಲಿ ಬಸವೇಶ್ವರ ನಗರದಲ್ಲಿ ತಿನ್ನೋ ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಬಂಗಾರಪೇಟೆ ಚಾಟ್ಸ್ ಇತ್ತು. ಅಲ್ಲಿ ಎದುರುಗಡೆನೇ ನಾವು ಗ್ರಿಲ್ ತಗೊಳ್ಳೋದು ರೆಗ್ಯುಲರ್ ಆಗಿ. ಸೊ ಹಾಗಾಗಿ ನಂಗೆ ಗೊತ್ತಿತ್ತು ಇಲ್ಲಿ ಚಾಟ್ಸ್ ಇರುತ್ತೆ ಅಂತ. ಸೊ ಇಲ್ಲಿ ಬಂದ್ವಿ. ಇನ್ನು ಏನು ತಿಂದಿಲ್ಲ ಜಾಸ್ತಿ. ಒಂದು ಪಾನಿಪುರಿ, ಸೇವ್ ಪುರಿ, ಇನ್ನೊಂದು ಬೇಲ್ಪುರಿ 3 ತೊಗೊಂಡು ತಿಂದ್ವಿ. ಆಮೇಲೆ ಹಂಗೆ ಹೋಗಿ ನನ್ನ ಯಜಮಾನ್ರು ಗ್ರಿಲ್ ಮತ್ತು ಕಬಾಬ್ ಎಲ್ಲ ತಂದಿದ್ರು. ಸೊ ಮನೆಗೆ ಬಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಸೊ ಇಷ್ಟೇ ಇವತ್ತಿನ ದಿನ ಹಿಂಗೆ ಹೋಯಿತು. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.